ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ YS ಯೋಗಿ. ನಮ್ ಜೊತೆ ಇದ್ದಾರೆ AKS ರಾಜು ಅವರು. ಇವನೇನ್ ಬೇಕಾಗಿಲ್ಲ ಬಿಡಿ, ಆದ್ರೂ ಹೇಳ್ಬಿಡ್ತೀನಿ. ಲಿಸ್ಟ್ ಅಲ್ಲಿ ಇಲ್ಲ, ಆದ್ರೂ ಹೇಳ್ತೀವಿ. ನಮ್ಮ ಅಪ್ಪು ರಾಕಿ ಖುಷಿ ಖುಷಿ ಅವನ್ಗೆ. ಏಯ್ ಅಲ್ಲೋಡ್ ಹೆಂಗ್ ನೋಡ್ತಾನೆ. ಸೊ ಇವತ್ತು ಏನ್ ವಿಷಯ ಅಂದ್ರೆ, ನಮ್ಮ ಸ್ಯಾಂಡಲ್ವುಡ್ ಸಲಾಗ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಅದನ್ನ ನೋಡಿ ಹೇಗೆ ಅನ್ನಿಸ್ತು ಅನ್ನೋದು ನಮ್ಮ ಅಭಿಪ್ರಾಯನ ತಿಳಿಸ್ತೀವಿ. ತಪ್ಪಿದ್ರೆ ಮೇರಿ ಸಾರಿ, ಕ್ಷಮಿಸಿ. ನಿಮ್ಗೆ ಬೇರೆ ಆಪ್ಷನ್ ಇಲ್ಲ. ಹಬ್ಬ ಬಂದ್ರೆ ನೀವು ಡಿಸ್ಲೈಕ್ ಮಾಡ್ಬೋದು, ಮಾಡಿ, ಏನ್ ತೊಂದ್ರೆ ಇಲ್ಲ. ಬಟ್ ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹೌದೌದು. ಶೆಲ್ ವಿ ಸ್ಟಾರ್ಟ್ ನೌ? ಮ್ಯೂಸಿಕ್ ಆನ್, ಆನಂದ್ ಆಡಿಯೋ. ಇಲ್ಲಿ ಡಿಸ್ಕ್ಲೈಮರ್ ಅಲ್ಲಿ ಹಾಕಿದ್ದಾರೆ, ಸಾಮಾನ್ಯದಲ್ಲಿ ಅಸಾಮಾನ್ಯವನ್ನು ಪ್ರತಿ ಹೃದಯದಲ್ಲಿ ಮಾನವೀಯತೆಯನ್ನು ಕಾಣಲು ಕಲಿಸಿದ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಮತ್ತು ಶಿವರಾಮ ಕಾರಂತ ಅವರ ಚೋಮನ ದುಡಿ ಅಮರ ಕೃತಿಗಳಲ್ಲಿ ಈ ಕತೆ ತನ್ನ ಆತ್ಮವನ್ನು ಕಂಡುಕೊಂಡಿದೆ. ಅದೇ ಅವ್ರು ಬರ್ದಿರುವಂತಹ ಸಾಹಿತ್ಯಗಳಿದಾವಲ್ಲ, ಅದರಲ್ಲಿ ಮಲೆಗಳಲ್ಲಿ ಮದುಮಗಳು ಮತ್ತು ಚೋಮನ ದುಡಿ ಅನ್ನೋ ಕೃತಿಗಳಲ್ಲಿರುವಂತ ಕಥೆಯನ್ನ ಇವರು ಆರಿಸ್ಕೊಂಡು ಎರಡು ಮಿಕ್ಸಪ್ ಮಾಡಿ ಸಿನಿಮಾನ ಮಾಡಿ ನಿಮ್ ಮುಂದೆ ಇಟ್ಟಿದ್ದಾರೆ. ಅದರ ಒಂದು ಟ್ರೈಲರ್ ನಾವೀಗ ನೋಡ್ತಾ ಇದೀವಿ. ಬನ್ನಿ. ಕಾಲ್ಗಳು ಬೆಳೆದಿದ್ದಕ್ಕ ಕಾಲ್ಗಳು ಕೊಡ್ತಾ ಇದ್ದೇನೆ, ಕಾಸು ಕೊಡೋದು ಕಾಸ ಬೆಳೆದಿದ್ದೇನೆ. ಅಜನೀಶ್ ಲೋಕನಾಥ್ ಸಂಗೀತ, ಅಜನೀಶ್ ಲೋಕನಾಥ್ ಆಲ್ಮೋಸ್ಟ್ ಎಲ್ರಿಗೂ ಕಾಂತಾರ ಟೋಗೋ ಅಜನೀಶ್ ಅವ್ರು ಮಾಡಿದ್ದಾರೆ. ಸೊ ಇದಕ್ಕೂ ಕೂಡ ಅಜನೀಶ್ ಅವರ ಒಂದು ಸಂಗೀತ ಅಂದ್ರೆ ಮ್ಯೂಸಿಕ್. ಕೋರ್ಟ್ನಾಗ ಕೇಳಬೇಕು. ಸ್ಯಾಂಡಲ್ವುಡ್ ಸಲಾಗ ವಿಜಯ್ ಕುಮಾರ್ ಅವರು ನಮ್ಗೆ ನ್ಯಾಯ ಸಿಕ್ಕೋವರ್ಗೂ ಆಗ್ಬಿಟ್ಟವ್ರೆ. ನಾವ್ ಆಕ್ಚುಲಿ ಇದನ್ನ ಕೂಡ ಡೈರೆಕ್ಷನ್ ಮಾಡಿರೋದು ವಿಜಯ್ ಅವರು ಅನ್ಕೊಂಡಿತ್ತು, ಆಮೇಲೆ ಗೊತ್ತಾಯ್ತು ಜಡೇಶ್ ಅವರು ಅಂತ. ಇದು ಕಾಮಿಡಿಗೋಸ್ಕರ ಕಾಮಿಡಿಯಾಗಿ ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದಾರೆ ಗಾಂಧೀಜಿಯವ್ರ ಮುಂದೆ. ಗಾಂಧೀಜಿಯವ್ರು ಮಾಡಿದ್ದು ಗಾಂಧೀಜಿಯವ್ರ ಮುಂದೆನೆ ಇವ್ರು ಮಾಡ್ತಾವ್ರೆ. ಇದು ಕಾಮಿಡಿ. ಅದು ಗಾಂಧೀಜಿ ಫೋಟೋ ಇವ್ರು ಹಾಕೊಂಡೇನೆ. ಅದು 4 ಜನ ಮಾತ್ರ. ಈ 100 ಗೆಲ್ಲವ್ರ ಮೋಸ್ಟ್ಲಿ ಅವ್ರು ಪೇಮೆಂಟ್ ಕೊಟ್ಟಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಲವ್ ಸ್ಟೋರಿಗೋಸ್ಕರ ಅನ್ಸುತ್ತೆ. ಉಪವಾಸ ಸತ್ಯಾಗ್ರಹಗಳನ್ನ ಬಿಡಕ್ ಬೇಡ ನಾವು ಅಂತಾರೆ. ಒಂದ್ 2 ರೂಪಾಯಿ ಕೊಡ, ಒಟ್ಟು ತುಂಬಾ ಊಟ ಮಾಡನ್ ಬಂದು ಕೂತ್ಕೊಂಡ್ಬಿಡ್ತೀವಿ. ಉಪವಾಸ ಮಾಡಕ್ ಬಂದವ್ರೆ, ಆಯ್ಲ ನೋಡ್ರಿ ಊಟಕ್ಕೆ ಕೇಳ್ತಾವನೆ. ಬಂದ್ಲು ಇವ್ರ ಅಕ್ಕ. ಡೌ ಗೈಸ್ ಏನೇ ಹೇಳಿ, ನನ್ನ ಒಂದು ಅನಿಸಿಕೆ ಇದಷ್ಟೇನೆ. ರಚಿತಾ ರಾಮ್ ಅವರು ಹೌದು ಕನ್ನಡದ ಹೀರೋಯಿನ್, ಅದ್ರ ಮೇಲೆ ರೆಸ್ಪೆಕ್ಟ್ ಇದೆ. ಬಟ್ ಅಕಾರ್ಡಿಂಗ್ ಟು ಮೀ ಬುಲ್ಬುಲ್ ಆದ್ಮೇಲೆ ಯಾವ ಸಿನಿಮಾಲು ನೆಟ್ಟಿಗೆ ಆಕ್ಟಿಂಗ್ ಮಾಡಿಲ್ಲ. ಹೌದು, ಅದೇನ್ ಗೊತ್ತಿಲ್ಲ, ಡಿ ಬಾಸ್ ಆ ಲೆವೆಲ್ಗೆ ಚೆನ್ನಾಗಿ ಮಾಡ್ಸಿದ್ರ ಏನೋ ಗೊತ್ತಿಲ್ಲ. ಬಟ್ ಬುಲ್ಬುಲ್ ಬಿಟ್ಟು ಇನ್ಯಾವ್ದ್ರಲ್ಲೂ ರಚಿತಾ ರಾಮ್ ಅವ್ರು ಹೇಳ್ಕೊಳ್ಳುವಂತ ಆಕ್ಟಿಂಗ್ ಮಾಡಿಲ್ಲ. ಇದ್ರಲ್ಲಿ ಕತೆಗೆ ಆಮೇಲೆ ಆ ಕ್ಯಾರೆಕ್ಟರ್ಗೆ ಅವ್ರ ಫೇಸ್ ಸೂಟ್ ಆಗ್ಬೋದು ಅಷ್ಟೇನೆ ಹೊರತು ಅಂತ ಆಕ್ಟಿಂಗ್ ಏನ್ ಮಾಡಿಲ್ಲ. ಇವ್ರು ಟೀಸರ್ ಅಲ್ಲೇ ಬರೋದು ಇಲ್ಲ ಅವಳಿಗೆ, ಸುಮ್ನೆ ಓವರ್ ಆಕ್ಟಿಂಗ್ ಜಾಸ್ತಿ ಅವಳಿಗೆ. ಇದ್ರಲ್ಲಿ ರಚಿತಾ ರಾಮು ದುನಿಯಾ ವಿಜಯ್ ಅವರ ಮಾಡದಿ ಒಬ್ಬೊಬ್ರು ಏನು ಬಡ್ಡೆ ಹುಡುಗರೆ ನಾಚ್ಕೊಳ್ಳೋ ಇಸ್ಯೋ. ಸೊ ಈ ಟ್ರೈಲರ್ ನ ನೋಡ್ತಾ ಇದ್ರೆ ಈ ಫಿಲಮ್ ಬಂದು ಮಗಳ ಸೆಂಟಿಮೆಂಟ್ ಮೇಲೆ ಹೋಗುತ್ತೆ ಅನ್ನೋ ತರ ಇದೆ ಟ್ರೈಲರ್ ಅಲ್ಲಿ. ರಾಜ್ಯಕ ದೇಶಕ ಸರ್ಕಾರ ಯಾವನವನು ರಾಜ್ಬಿ ಸೆಟ್ಟಿಕಲ್ಲ, ಅದೇ ಹೇಳು ಗೈಸ್. ರಾಜ್ಬಿ ಶೆಟ್ಟಿ ಅವರು ಅತ್ಯುತ್ತಮವಾದ ಚಿತ್ರಗಳನ್ನ ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ, ಅದ್ರ ಬಗ್ಗೆನೂ ರೆಸ್ಪೆಕ್ಟ್ ಇದೆ. ಆದ್ರೆ ಮೊನ್ನೆ ಹೇಳದಂತ ಮಾತಿದೆಯಲ್ಲ, ಅರ್ಹತೆ ಇರಬೇಕು ಅಂತ, ಅರ್ಹತೆ ಪಡ್ಕೊಂಬರ್ಬೇಕು ಅಂತ. ಈಗ ಇದ್ರಲ್ಲಿ ರಾಜ್ಬಿ ಶೆಟ್ಟಿ ಅವರು ವಿಲನ್ ಕ್ಯಾರೆಕ್ಟರ್ ನ ಮಾಡಿದ್ದಾರೆ, ಅದು ದುನಿಯಾ ವಿಜಯ್ ಅಪೋಸಿಟ್. ಸೊ ಇಲ್ಲಿ ರಾಜ್ಬಿ ಶೆಟ್ಟಿ ಅವ್ರಿಗೆ ಎಷ್ಟು ಅರ್ಹತೆ ಇದೆ, ಫೇಮಸ್ ಆಗಿದ ತಕ್ಷಣ ಮಾಡ್ಬಿಡೋದ ವಿಲನ್. ಸೊ ನಮ್ಗಿಲ್ಲಿ ಅವ್ರು ಹೇಳಿದ್ ಮತ್ತೆ ಸುಳ್ಳು. ಈಗ ಒಬ್ಬ ವಿಲನ್ ಅಂತಂದ್ರೆ ಒಂದು ಹೈಟ್ ಇರ್ಬೇಕು, ಪರ್ಸನಾಲಿಟಿ ಇರ್ಬೇಕು, ಬಾಡಿ ಇರ್ಬೇಕು, ಆಕ್ಟಿಂಗ್ ಎಲ್ರಿಗೂ ಇರ್ಬೇಕು. ಯಾವ್ದೇ ಕ್ಯಾರೆಕ್ಟರ್ ಮಾಡೋರ್ಗೆ ಆಕ್ಟಿಂಗ್ ಇರ್ಲೇಬೇಕು. ಬಟ್ ಇವ್ರು ಹೇಳ್ತಾರೆ ಅರ್ಹತೆ ಇರ್ಬೇಕು ಅದು ಇದು ಅಂತ ಅಂದ್ಬಿಟ್ಟು. ಈ ಸಿನಿಮಾಲಿ ಈ ಕ್ಯಾರೆಕ್ಟರ್ಗೆ ಅವ್ರಿಗೆ ಆ ಅರ್ಹತೆ ಇಲ್ಲ. ನಮ್ ಪ್ರಕಾರ ಬಡವ್ರ ಮಕ್ಕಳು ಬೆಳಿಬೇಕು.
ಸುಮ್ನೆ ಏನೋ ಟ್ರೆಂಡಿಂಗ್ ಅಲ್ಲಿ ಅವರೇ ಅನ್ಬಿಟ್ಟು ಇವ್ರನ್ನ ಹಾಕೊಂಡು ಸಿನಿಮಾನ ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ರಾಜ್ ಬಿ ಶೆಟ್ಟಿ ಆ ಲೆವೆಲ್ಗೆ ನಾನು ದೊಡ್ಡ ಸ್ಟಾರ್ ಆಗ್ಬಿಟ್ಟೆ ಅನ್ನೋ ಫೀಲ್ ಅಲ್ಲಿ ಆತರ ಹೇಳಿದ್ದಾರೆ. ಬಡವ್ರ ಮಕ್ಕಳು ಬೆಳೆಯೋದಲ್ಲ, ಅರ್ಹತೆ ಇರಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಎಷ್ಟು ಅರ್ಹತೆ ಇದೆ ಅನ್ನೋದು ಅವ್ರು ಸ್ವಲ್ಪ ಯೋಚನೆ ಮಾಡಿ. ನಿಮ್ಮಗಳಿಂದ ನಾವುಗಳಲ್ಲ, ನಮ್ಮಗಳಿಂದಾನೇ ನೀವುಗಳು. ನಾವೆಲ್ಲರೂ ಸಮಾನರು ಅಂತ ತೋರಿಸ್ಕೊಳಕ್ ಹೋಗೋ ಕೈ ಬೆರಳುಗಳೇ ಒಂದ್ ಸಲ ಇರಲ್ಲ. ಅಂತದ್ರಾಗ ನಿನ್ನ ಹೆಬ್ಬೆರಳು ನಮ್ ಸಲಕ್ ಬರಕ್ ನೋಡ್ತದೆ ಅಂದ್ರೆ ಆ ಹೆಬ್ಬೆರಳು ನಮ್ಮ ಹಕ್ಕುಗಳನ್ನ ಪಡ್ಕೊಳಕ ಭಿಕ್ಷೆ ಬೇಡ್ಕೊಡ್ದು ಎದ್ಗಳಿಗೆ ಒದ್ದು ಕಿಕ್ಕಬೇಕು. ಹೌದು, ಪ್ರಸ್ತುತ ಸಮಾಜದಲ್ಲೂ ಕೂಡ ಅಷ್ಟೇನೆ. ನಮ್ಮ ಹಕ್ಕುಗಳನ್ನ ನಾವು ಚಲಾಯಿಸ್ಬೇಕು ಅಂತಂದ್ರೆ ಭಿಕ್ಷೆ ಬಿಡೋದಲ್ಲ, ಎದುರುಗಡೆ ನಿಂತು ಎದೆಗಾರಿಕೆಯಿಂದ ಹೋರಾಡಬೇಕು. ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್ ಅವರೆಲ್ಲ ಮಾಡಿದ ಅದೇನೆ. ಓಕೆ, ಗುಡ್ ಗುಡ್, ಒಳ್ಳೆ ಮೆಸೇಜ್. ಹೆಣ್ಮಕ್ಳ ಕಬ್ಬಳೆ ಓ ಕುಂಕುಮ ರಾಜೇಶ್ ಅಡಿಗ ಗಂಟೆ ಶಾಶ್ವತವಾಗಿರ್ಬೇಕು. ಇದೇ ಓವರ್ ಆಕ್ಟಿಂಗ್ ಹೇಳಿಲ್ವ ಈಗ ಅಂತಂದ್ಬಿಟ್ಟು ಅಂದಲ್ಲ, ಇದೇ ಓವರ್ ಆಕ್ಟಿಂಗ್. ಅಂತ ಆಕ್ಟಿಂಗ್ ಮಾಡಲ್ಲ ರಚಿತಾರಾಮ್ ಅವರು. ಅಲ್ಲಿ ಗೊತ್ತು ಅದ್ ಆಕ್ಟಿಂಗ್ ಅಂತ ಹೊಡೆದ್ರೆ ಏನು ನೋವಾಗಲ್ಲ, ಸುಮ್ನೆ ಸೌಂಡ್ ಬೇರೆ. ಅದು ಆ at sound least ಬೇಕಾ? ಅದು ಮಾಮೂಲಿ ಕೋಲಲ್ಲಿ ಹೊಡಿತಾರೆ, ದೊಣ್ಣೆಲ್ ಹೊಡಿಯಲ್ಲ. ಅದಕ್ಕೆ ತಕ್ಕಂಗ್ ಕೊಡ್ಬೋದಪ್ಪ. ಏನೇನೋ ಮಾಡ್ತಾರೆ, ಫೇಮಸ್ ಆಗಿದ್ದಾರೆ, ಏನೋ ಮಾತಾಡಂಗಿಲ್ಲ. ಮಾತಾಡಿದ್ರೆ ಅವ್ರ ಫ್ಯಾನ್ಸ್ಗಳು ಅಲ್ಲ ಅವರು. ಕೆಲವರು ಇರ್ತಾರೆ ನಿಜವಲ್ಲೂ ಒಳ್ಳೆ ಫ್ಯಾನ್ಸ್ ಇದಾರೆ. 90% ಒಳ್ಳೆ ಫ್ಯಾನ್ಸ್ ಇರ್ತಾರೆ. ಇನ್ನು 10% ಫ್ಯಾನ್ಸ್ಗಳು ಹೆಂಗೆ ಅಂದ್ರೆ ಏನೋ ಹೇಳಿದ ತಕ್ಷಣ ಅವ್ರದೊಂದು ರೌಡಿಸಮ್ ಗ್ಯಾಂಗ್ಗಳು. ಬಟ್ ಇದ್ದಂಗೆ ಹೇಳ್ಬೇಕು, ಯಾಕೆಂದ್ರೆ ಅವರು ಕೂಡ ಆ ಬದಲಾವಣೆಯನ್ನ ಮಾಡ್ಕೋಬೇಕು. ಆಗ್ಲೇನೆ ಎಲ್ಲ ಉದ್ದಾರ ಆಗತ್ತೆ. ಸೊ ಇದ್ರಲ್ಲಿ ರಚಿತಾರಾಮ್ನ ತಗೊಂಡಿರೋದು ಅದೊಂದೇ ಕಾರಣಕ್ಕೆ, ಏನೋ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇದ್ದಾಳೆ, ಫ್ಯಾನ್ ಬೇಸ್ ಜಾಸ್ತಿ ಅಂತ. ಬಟ್ ಫ್ಯಾನ್ ಬೇಸ್ ಏನಿಲ್ಲ ಅನ್ಕೊಂಡು ತಗೊಂಡಿರೋದಷ್ಟೇ. ಬಟ್ ಡುಮ್ ಮಕ್ಕಳು ಆಂಟಿ ಇದ್ದಂಗ ಅವಳಲ್ಲ, ಸೆಟ್ ಆಯ್ತಾಳೆ ಅಂತ ಅಷ್ಟೇ. ಅವರಿಂದ ಬರ್ದಿರೋದು ಈ ಬೆವರಾಗ ಅಳಿಸೋಗದೆ. 20 ವರ್ಷಗಳ ಬೆಂಕಿ ಆರಬೇಕು ಅಂದ್ರೆ ಇಲ್ಲಿ ಉಮಾಶ್ರೀ ಅವ್ರು ಬಂದಿದ್ದಾರೆ. ಉಮಾಶ್ರೀ ಅವರ ಆ ಸ್ಕ್ರೀನ್ ಪ್ರೆಸೆನ್ಸ್ ಬೇರೆ ಲೆವೆಲ್. ಹೌದೌದು, ಅದು ಯಾವಾಗಿಂತಲ್ಲ, ಆ ಏಜ್ ಅಲ್ಲೇನೆ, ಅಂದ್ರೆ ಇನ್ನು ಚಿಕ್ಕ ಏಜ್ ಅಲ್ಲೇನೆ ಇವಾಗ ಏನು ರಿಯಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು ಅದು ಆ ಟೈಮಲ್ಲೇ ಮಾಡಿದ್ರು. ಪುಟ್ನಂಜದಲ್ಲಿ ರವಿಚಂದ್ರನ್ ಅವ್ರಿಗಾಗಿರ್ಬೋದು, ಈ ತರ ಎಲ್ಲ ತುಂಬಾ ಅದ್ಭುತವಾದ ನಟನೆ ಮಾಡ್ತಾರೆ ಉಮಾಶ್ರೀ ಅವರು. ಅವ್ರನ್ನೆಲ್ಲ ತುಂಬಾ ರೆಸ್ಪೆಕ್ಟ್ ಮಾಡ್ಬೇಕು. ಅವ್ರಿದ್ದಾರೆ ಅಂದ್ರೆ ಇವಾಗ್ಲೂ ಹಂಗೆ ಮಾಡ್ತಾ ಇದ್ದಾರೆ. ಅವ್ರಿದ್ದಾರೆ ಅಂದ್ರೆ 100% ಅದಕ್ಕೆ ಒಳ್ಳೆ ಜೀವ ತುಂಬ್ತಾರ ಅವರು ಕ್ಯಾರೆಕ್ಟರ್ಗೆ. ರಕ್ತದ ಕೋಡಿ ಅರಿಲೇಬೇಕು. ಕೊಲ್ಲೋಕ್ ನಿಂತ್ರೆ ಬಾಹುಬಲಿ ಸೀನ್ ಅದು. ನಾವು ಕಾಯಕ್ ನಿಲ್ಲೋಣ. ದುನಿಯಾ ವಿಜಯ್ ಅವ್ರ ಮುಂದೆ ರಾಜ್ ಬಿ ಶೆಟ್ಟಿ ಯಾವ ಆಂಗಲ್ ಅಲ್ಲಿ ವಿಲನ್ ಅದು ಗೊತ್ತಾಯ್ತಲ್ಲಪ್ಪ. ಅದ್ ಯಾವ ತರ ಥಿಂಕ್ ಮಾಡಿ ಆ ಜಡೇಶ್ ಅವರು ಇವನ್ನ ಸೆಲೆಕ್ಟ್ ಮಾಡಿದ್ರು. ಟ್ರೆಂಡಿಂಗ್ ಅಲ್ಲಿ 45 ಆಯ್ತು ಟ್ರೆಂಡ್ ಆತರ. ಇದ್ಯಾವ್ದೋ ಗರುಡ ಗಮನ ಋಷಭವನ ಒಳ್ಳೆ ಸಿನಿಮಾ ಇಲ್ಲ ಅಂತಲ್ಲ, ಅದಕ್ಕೆ ಅವ್ರ ಕ್ಯಾರೆಕ್ಟರ್ ಓಕೆ. ಅದಾದ್ಮೇಲೆ ಇನ್ಯಾವ್ದೋ ಬಂತಲ್ಲ ಟೋಬಿ, ಅದು ಕೂಡ ಒಳ್ಳೆ ಸಿನಿಮಾನೆ. ಓಕೆ, ಹಂಗಾಗಿ ಟ್ರೆಂಡ್ ಅಲ್ಲಿ ಇದಾರೆ ಅಂದ್ಬಿಟ್ಟು ಹಾಕೊಂಡಿರ್ತಾರ ಅಷ್ಟೇನೆ. ಕ್ರಾಂತಿ ಹೋರಾಟ ಕಾನೂನಿನ ಜಮ. ಇವರು ವಿಜಯ್ ಅವರ ಮಗಳು ಇಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನ ಇಲ್ಲಿ ವಹಿಸ್ತಾ ಇದಾರೆ. ಆದ್ರೆ ಏನಪ್ಪಾ ಅಂದ್ರೆ ನಮ್ಗ್ ಅನ್ಸಿದ್ದು ವಿಜಯ್ ಅವ್ರ ಮಗಳಿಗೆ ಇನ್ನು ಬೇಕು ಆಕ್ಟಿಂಗು. ಬಟ್ ಓಕೆ, ಫಸ್ಟ್ ಫಿಲಂ ಆಗಿರೋದ್ರಿಂದ ಚೆನ್ನಾಗಿ ಮಾಡಿರ್ಬೋದು. ಇನ್ನು ಸಿನಿಮಾ ನೋಡ್ಬೇಕು, ಟ್ರೈಲರ್ ನೋಡಿ ಎಲ್ಲ ಹೇಳಕ್ಕಾಗಲ್ಲ. ಟ್ರೈಲರ್ ನೋಡಿದ ಪ್ರಕಾರ ಇನ್ನು ಬೇಕು. ಅವ್ರ ಹೆಸರು ಏನೋ ಇದೆ, ಬಟ್ ನಂಗೆ ಗೊತ್ತಿಲ್ಲ. ನಿಮ್ಗೆ ಏನೋ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಲ್ಯಾಂಡ್ ಲಾರ್ಡ್ ಇಲ್ಲ ಅಂದ್ರೆ ಬದಲಾಯಿಸ್ತಾರೆ. ಕ್ಲೈಮ್ಯಾಕ್ಸ್ ಸೀನ್ ಇದ್ಬಿಡು, ಗೊತ್ತಾಯ್ತದಿಲ್ಲ. ಜನವರಿ 23 ಗುರುವಾರ ಇದಾಗಿತ್ತು ಲ್ಯಾಂಡ್ ಲಾರ್ಡ್ ಚಿತ್ರದ ಟ್ರೈಲರ್. ಸೊ ಫೈನಲ್ ಆಗಿ ಟ್ರೈಲರ್ ನೋಡ್ತಾ ಇದ್ರೆ ಇಲ್ಲಿ ಕೊಡ್ಲಿ, ಬೆಂಕಿ, ಹೋರಾಟ, ಭೂಮಿ ಇದ್ದೇನಷ್ಟಿಲ್ಲ. ಅದೇ ಇಟ್ಟಿಗೆ ಗೂಡಲ್ಲಿ ಬಡವರು ಕೂಲಿ ಕೆಲಸದವರು ಕೆಲಸ ಮಾಡ್ತಿರ್ತಾರೆ. ಅದೇ ಈ ಜಮೀನ್ದಾರರು, ಆ ಊರ್ ಗೌಡ್ರು, ಅವ್ರಿಗಾಗುವಂತ ಘರ್ಷಣೆಗಳ ನಡುವೆ ಏನೇನಾಯ್ತು ಅನ್ನೋದೇ ಸಿನಿಮಾ ಆಗಿರುತ್ತೆ ನಮ್ ಪ್ರಕಾರ. ಅದೇ ಅವ್ರ ಕೈಯಾಡಿ ಕೆಲಸ ಮಾಡಬಾರ್ದು ಅನ್ನೋ ಒಂದ್ ಇದ್ರಲ್ಲಿ ಇವ್ರೊಂದು ಹೋರಾಟನ ಮಾಡಿ ಸೊ ಹಿಂಗೆ ಗೆದ್ದು ಬರ್ತಾರೆ ಅನ್ನೋದನ್ನ ಇಲ್ಲಿ ಸಿನಿಮಾಗೆ ತೋರಿಸಿದ್ದಾರೆ.
ಓವರ್ ಆಲ್ ಮೇಕಿಂಗ್ ವೈಸ್ ಮಾತಾಡಂಗಿಲ್ಲ, ಯಾಕೆಂದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ದೊಡ್ಡ ದೊಡ್ಡ ಸ್ಟಾರ್ಗಳು ಇರೋದ್ರಿಂದ 100% ಎಲ್ಲರೂ ದುಡ್ಡು ಹಾಕಿರ್ತಾರೆ, ದೊಡ್ಡ ಮೇಕಿಂಗ್ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಹೌದು ಮೇಕಿಂಗ್ ಇರೋವೆಲ್ಲ ದೊಡ್ಡ ಒಳ್ಳೆ ಒಳ್ಳೆ ಸಿನಿಮಾ ಆಗಲ್ಲ. ಹೌದು ಎಕ್ಸಾಂಪಲ್ ಸುಮಾರು ಸಿನಿಮಾಗಳು ಬಂದ್ಬಿಟ್ಟು. ನಾವು ಹೇಳ್ತಾ ಇದೀವಿ, ಯಾರ ಆಕ್ಟಿಂಗ್ ಬಗ್ಗೆ ಇಲ್ಲಿ ಮಾತಾಡಿಲ್ಲ. ವಿಜಯ್ ಸರ್ ಅವರ ಮಗಳು ಏನಿದ್ದಾರೆ ಅವ್ರ ಆಕ್ಟಿಂಗು ಇನ್ನು ಬೇಕು ಅಂತ ಅನಿಸ್ತು. ಸಿನಿಮಾಲ್ ಏನೋ ಗೊತ್ತಿಲ್ಲ. ಆಮೇಲೆ ರಚಿತಾ ರಾಮ್ ಅವ್ರದ್ದು ಸಿನಿಮಾ ನೋಡ್ಬಿಟ್ಟು ಹೇಳ್ತೀನಿ, ಆಕ್ಟಿಂಗ್ ಚೆನ್ನಾಗಿ ಇರಲ್ಲ. ಟ್ರೈಲರ್ ನೋಡಿದಾಗ್ಲೇ ಅನ್ಸ್ಬಿಡುತ್ತೆ, ಅಲ್ಲಿ ನೀವು ನೋಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ ಇಷ್ಟು ಓವರ್ ಆಕ್ಟಿಂಗ್ ಕಾಣಿಸ್ತಾ ಇದೆ ಇಲ್ಲಿ ಅಂತ. ಅವ್ರ 100% ನಮ್ಗೆ ರಚಿತಾ ರಾಮ್ ಅವ್ರ ಮೇಲೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಬಟ್ ನಾವ್ ನೋಡಿರೋದು ನಮ್ಗೆ ಅನ್ಸಿದ್ನ ಅಷ್ಟೇ ಹೇಳ್ತಾ ಇರೋದು. 100% ರಚಿತಾ ರಾಮ್ ಅವ್ರು ಮಾಡೋ ಆಕ್ಟಿಂಗ್ ಅದು ಯಾಕೆ ಅಷ್ಟು ಓವರ್ ಆಗಿ ಮಾಡ್ತಾರೋ, ಸ್ವಲ್ಪ ಒಂದ್ಸರಿ ಅಯೋಗ್ಯ ಫಿಲಂ ಒಂದ್ಸರಿ ನೋಡ್ಕೊಂಡ್ಬಿಡಿ, ಅದ್ರಲ್ಲಿರೋಷ್ಟು ಓವರ್ ಆಕ್ಟಿಂಗ್ ಅಪ್ಪ ಬಿಡಿ ಏನೋ ಮಾಡ್ಲಿ, ಚೆನ್ನಾಗ್ ಮಾಡಿದ್ರೆ ನಮಗೂ ಒಳ್ಳೇದು, ಖುಷಿ. ಸೊ ಗೈಸ್, ಇದಾಗಿತ್ತು ನಮ್ಮ ಒಂದು ಈ ಲ್ಯಾಂಡ್ ಲಾರ್ಡ್ ಫಿಲಂ ನ ಟ್ರೈಲರ್ ರಿವ್ಯೂ. ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಮತ್ತೆ ಮತ್ತೊಮ್ಮೆ ಇನ್ನೊಂದು ಟ್ರೈಲರ್ ಆಗ್ಲಿ, ಟೀಸರ್ ಆಗ್ಲಿ, ಅಥವಾ ಸಾಂಗ್ ಆಗ್ಲಿ, ಮೂವಿನೇ ಆಗ್ಲಿ, ಸೊ ಅದರ ಒಂದು ರಿವ್ಯೂನ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಸೊ ಥ್ಯಾಂಕ್ ಯು. ದಯವಿಟ್ಟು ಯಾರೂನು ಯಾವ್ದೇ ಹೀರೋ ಫ್ಯಾನ್ ಆಗಿದ್ರು ಒಂಚೂರು ನಾವ್ ಹೇಳಿದ್ನ ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಟೇಕ್ ಪರ್ಸನಲ್. ಅದರಿಂದ ನಮ್ಗೂ ಏನು ಬರಲ್ಲ, ನಿಮ್ಗೂ ಏನು ಬರಲ್ಲ. ಅಷ್ಟೇ. ಜಸ್ಟ್ ಒಂದ್ ವಿಡಿಯೋ ಮಾಡಿದೀವಿ, ಇದನ್ನ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ. ನಿಮ್ಗೇನ ಇದ್ರಲ್ಲಿ ತಿಳ್ಕೊಬೇಕು ಅನ್ಸಲ್ಲ ತಿಳ್ಕೊಳ್ಳಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಯೂಟ್ಯೂಬ್ನೇ ಅನ್ಇನ್ಸ್ಟಾಲ್ ಮಾಡ್ಬಿಡಿ. ಅಷ್ಟೇ.